SK ಸೂಪರ್ TMT, ದ ಲಾಂಗ್ ಲೈಫ್ TMT. ಇನ್ನು ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ಆವಾಗಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 8ನೇ ದಿನ. ಪ್ರತಿನಿತ್ಯ ಏನು ಮೋಸ ಆಗ್ತಾ ಇಲ್ಲ, ಒಂದಲ್ಲ ಒಂದು ಪ್ರಾಚೀನ ಅವಶೇಷಗಳು ಸಿಗ್ತಾನೇ ಇದೆ. ಸೊ ಹಾಗಾಗಿ ಭೂಮಿ ಅಗೆದಂತೆಲ್ಲ ಪುರಾತನ ಅವಶೇಷಗಳು ಅಲ್ಲಿ ಸಿಗ್ತಾನೇ ಇದೆ. ಹಾಗಾಗಿ ಕಳೆದ 7 ದಿನಗಳಿಂದ ಶೋಧದ ವೇಳೆ ಪ್ರಾಚ್ಯಾವಶೇಷಗಳು ಇಲ್ಲಿ ಪತ್ತೆಯಾಗಿರೋದ್ರಿಂದ ನಿರಾಶೆ ಅಂತೂ ಏನಿಲ್ಲ. ಇವತ್ತು ಸಹ ಈ ಶೋಧದಲ್ಲಿ ಮತ್ತಷ್ಟು ಪ್ರಾಚೀನ ಅವಶೇಷ ಪತ್ತೆಯಾಗುವ ಸಾಧ್ಯತೆ ಇದೆ. 35 ಜನ ಕಾರ್ಮಿಕರಿಂದ ನಡೀತಾ ಇದೆ ಉತ್ಖನನ ಕಾಮಗಾರಿ. ಆ್ಯಕ್ಚುಲಿ ಮೊನ್ನೆ ತನಕ 6 ಅಡಿಗಿಂತ ಡೆಪ್ತ್ ಹೋಗಿರಲಿಲ್ಲ. ನಿನ್ನೆಯಿಂದ ಅವರು 6 ಅಡಿಗಿಂತ ಆಳಕ್ಕೆ ಅಗಿತಾ ಇದ್ದಾರೆ. ಕೆಲವರೆಲ್ಲ ಹೇಳೋ ಪ್ರಕಾರ, ಅಲ್ಲಿನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 6 ಅಡಿ ಮೇಲೆ ನಿಮಗೆ ಹೆಚ್ಚು ನಾವು ನಿರೀಕ್ಷೆಯನ್ನು ಇಟ್ಕೋಬಹುದು, ಹೆಚ್ಚೆಚ್ಚು ವಸ್ತುಗಳು ಸಿಗಬಹುದು ಅಂತ ಲೆಕ್ಕಾಚಾರ ಇದೆ. ಹಾಗಾಗಿ ಇವತ್ತಿನಿಂದ ಮುಂದಕ್ಕೆ ಇನ್ನು ಏನೇನು ಸಿಗುತ್ತೋ, ಈಗಾಗಲೇ ನಿಮಗೆ ಶಿವಲಿಂಗ, ಪಾಣಿಪೀಠ, ಮಡಿಕೆ ಚೂರು, ಕಾವಡೆ, ನಾಗರ ಶಿಲೆ ಎಲ್ಲವೂ ಕೂಡ ಸಿಕ್ಕಿದೆ ನಿಮಗೆ. ಸೊ ಹಾಗಾಗಿ ಇವತ್ತು ಇನ್ನೇನು ಸಿಗಬಹುದು ಅನ್ನುವಂತಹ ಕುತೂಹಲ. ಒಟ್ಟಿನಲ್ಲಿ ಇತಿಹಾಸದ ವಸ್ತುಗಳು ಏನೇನಿದೆ ಅದರ ಒಡಲು ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಾಚೀನ ಲಕ್ಕುಂಡಿ ಸಿಗಬೇಕಾದ್ರೆ ಇನ್ನೊಂದಷ್ಟು ಅಡಿ ಹೋಗಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, 6 ಅಡಿ ಅಗದ ನಂತರ ಹೆಚ್ಚೆಚ್ಚು ಅವಶೇಷಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು. ಸೊ ಈಗ ನನ್ನ ಪ್ರಕಾರ 6 ಅಡಿ ಆಗಿದೆ ಅಂತ ಅನ್ಸುತ್ತೆ. ಸೊ ಏನು ನಿರೀಕ್ಷೆ ಇದೆ ಇವತ್ತಿನಿಂದ ಅಂತ? ಹೌದು ಅರವಿಂದ್, ಗದಗ ಜಿಲ್ಲೆಯ ಲಕ್ಕುಂಡಿ ಅಂತಂದರೆ ಇದು ದೇವಾಲಯಗಳ ಸ್ವರ್ಗ, ಶಿಲ್ಪಕಲೆಗಳ ತೊಟ್ಟಿಲು ಅಂತ ಕರೀತಾರೆ. ಆ ಒಂದು ತವರೂರಲ್ಲಿ ಇವತ್ತು 8ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಆ ಕಾರ್ಯ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಒಂದು 8ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಇಲ್ಲಿ ಅವಶೇಷಗಳು ಪತ್ತೆ ಆಗ್ತಾನೆ ಇದೆ. ಒಂದು ಶಿವಲಿಂಗ ಪತ್ತೆ ಆಗಿತ್ತು, ಜೊತೆಗೆ ನಾಗರ ಶಿಲೆಗಳು, ಹೀಗೆ ಅನೇಕ ಮಡಿಕೆ ಚೂರುಗಳು, ಮೂಳೆಗಳು, ಬಿಲ್ಲೆಗಳು, ಹೀಗೆ ಅನೇಕ ವಸ್ತುಗಳು ಇಲ್ಲಿ ಸಿಗ್ತಾನೆ ಇತ್ತು. ಅಂತಹ ಸಂದರ್ಭದಲ್ಲಿ ಈಗ ಪಾಣಿಪೀಠ ಸಹ ಪತ್ತೆಯಾಗಿತ್ತು. ಈಗ ಬೃಹದಾಕಾರದ ಬಂಡೆಗಳು ಸಹ ಪತ್ತೆ ಆಗ್ತವೆ. ಇವೆಲ್ಲವುಗಳನ್ನು ನೋಡಿದಾಗ ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಏನಾದರೂ ಕುರುಹುಗಳು ಸಿಗಬಹುದು ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿ ಕೇವಲ ವಾಸ್ತು ಶಿಲ್ಪಕಲೆಗೆ ಅಷ್ಟೇ ಅಲ್ಲ ಹೆಸರಾದ ವಾಸಿಯಾಗಿದ್ದು, ಇಲ್ಲಿ ನಾಣ್ಯಗಳನ್ನು ತಯಾರು ಮಾಡುವಂತಹ ಒಂದು ಟಂಕಶಾಲೆಯೂ ಸಹ ಇದೇ ಒಂದು ಸುತ್ತಳತೆಯಲ್ಲಿ ಇತ್ತು ಅನ್ನುವಂಥದ್ದು. ಹಾಗಾಗಿ ಎಲ್ಲರ ಚಿತ್ತ ಈಗ ಲಕ್ಕುಂಡಿಯತ್ತ ಅಂತ ಹೇಳ್ಬೋದು. ಸುಮಾರು ಈಗ ಆಲ್ರೆಡಿ ಈಗ 7 ಅಡಿ ಅಷ್ಟು ಅಗೆಯಲಾಗಿದೆ. ಇನ್ನು ಮುಂದೆ ಸಾಕಷ್ಟು ಕೌತುಕ ಮತ್ತು ಕುತೂಹಲ ಮೂಡಿಸುವಂಥದ್ದು. ಯಾಕೆಂದರೆ ಈ ಒಂದು ನೈಜ ಲಕ್ಕುಂಡಿ ಸಿಗಬೇಕಂದ್ರೆ ಸುಮಾರು 8ರಿಂದ 10 ಅಡಿ ಆಳಕ್ಕೆ ಹೋಗಬೇಕು ಅನ್ನುವಂಥದ್ದು ಹೇಳ್ತಾರೆ. ಹಾಗಾಗಿ ಈಗ ದೊಡ್ಡ ದೊಡ್ಡ ಬಂಡೆಗಳು ಸಹ ಸಿಗ್ತಾ ಇದೆ. ನಾವು ಇಲ್ಲಿ ಇನ್ನೊಂದಿಷ್ಟುಗಳನ್ನ ತೋರಿಸ್ತಾ ಇದ್ದೀವಿ. ಇವು ಗುಂಡುಕಲ್ಲುಗಳು ಸಹ ಈಗ ಪತ್ತೆ ಆಗಿರುವಂಥದ್ದು. ಸಾಕಷ್ಟು ಗುಂಡುಕಲ್ಲುಗಳು ಸಹ ಸಿಕ್ಕಿದೆ. ಇದು ಏನನ್ನ ಮುನ್ಸೂಚನೆ ಕೊಡ್ತದೆ ಅಂತಂದರೆ, ಈ ಒಂದು ಐತಿಹಾಸಿಕ ಒಂದು ಸ್ಥಳ ಇತ್ತು. ಈ ಹುದುಗಿದಂತಹ ಸಂದರ್ಭದಲ್ಲಿ ಅದನ್ನು ಗೊತ್ತು ಮಾಡಲು ಅದರ ಮೇಲ್ಭಾಗದಲ್ಲಿ ಈ ಥರ ಬಂಡೆಗಲ್ಲುಗಳನ್ನು, ಜೊತೆಗೆ ಗುಂಡು ಕಲ್ಲುಗಳನ್ನು ಇಟ್ಟು ಅವನ್ನ ಹುಗಿದಿರ್ತಾರೆ, ಅಂದರೆ ಅವನು ಮುಚ್ಚಿರ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಈ ಇತಿಹಾಸಕಾರರು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಸಾಕಷ್ಟು ಕಲ್ಲು ಬಂಡೆಗಳು ಸಹ ಸಿಕ್ಕಿ, ಈ ಕಲ್ಲು ಬಂಡೆಗಳನ್ನು ತೆಗೆದಾಗ ಇಲ್ಲಿ ಏನೆಲ್ಲ ಇರಬಹುದು ಅನ್ನುವಂಥದ್ದು ಸಹ ಕುತೂಹಲ ಮೂಡಿದೆ. ಹಾಗಾಗಿ ನಾವು ಇಲ್ಲಿ ಸುಮಾರು ಒಂದು 10 ಚದುರ ಅಡಿಯಷ್ಟು ಈ ಒಂದು ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಪ್ರತಿದಿನ ಇಲ್ಲಿ ಸಾಕಷ್ಟು ಅವಶೇಷಗಳು ಸಹ ಸಿಗ್ತಾ ಇದೆ. ಈಗ ಸುಮಾರು 7 ಅಡಿಯಷ್ಟು ಆಳಕ್ಕೆ ಹೋಗಲಾಗಿದೆ. ಇನ್ನು ಮುಂದೆ ಆಳಕ್ಕೆ ಹೋದಂತೆಲ್ಲ ಇಲ್ಲಿ ಏನೆಲ್ಲ ಸಿಗಬಹುದು ಅನ್ನುವಂತಹ ಕುತೂಹಲ ಸಿಕ್ತು ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಲಕ್ಕುಂಡಿಯ ಉತ್ಖನನ ಕಾರ್ಯ ಸಾಕಷ್ಟು ಒಂದು ರೀತಿ ಕುತೂಹಲ ಮೂಡಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಉತ್ಖನನ ಕಾರ್ಯದಲ್ಲಿ ಯಾವುದೇ ಥರದಂಥ ನಿರಾಶೆ ಮೂಡಿಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಅವಶೇಷಗಳು ಪತ್ತೆ ಆಗ್ತದೆ, ಶಿಲಾನ್ಯಾಸಗಳು ಪತ್ತೆ ಆಗ್ತದೆ, ಶಿಲೆಗಳು ಪತ್ತೆ ಆಗ್ತವೆ, ಜೊತೆಗೆ ಕವಡೆಗಳು, ಬಿಲ್ಲೆಗಳು, ಹೀಗೆ ಅನೇಕ ವಸ್ತುಗಳು, ಪ್ರಾಚೀನ ಕಾಲದ ವಸ್ತುಗಳು ಸಹ ಸಿಗ್ತಾ ಇದೆ. ಜೊತೆಗೆ ಶಿಲಾಯುಗಕ್ಕೆ ಹೋದಂತಹ ಶಿಲಾಯುಗದ ಕೆಲವು ಕಲ್ಲುಗಳು ಸಹ ಇಲ್ಲಿ ಪತ್ತೆ ಆಗ್ತಿರೋದನ್ನು ನೋಡಿದರೆ ಈ ಒಂದು ದೇವಾಲಯಗಳ ಸ್ವರ್ಗ, ಶಿಲ್ಪಕಲೆಗಳ ತೊಟ್ಟಿಲು ಅನ್ನಿಸಿಕೊಂಡಿರುವಂಥದ್ದು. ಜೊತೆಗೆ ಅಷ್ಟೇ ಅಲ್ಲ, ಇದು ಇಂದ್ರನ ಅಮರಾವತಿಗೂ ಮಿಗಿಲಾದಂತಹ ಸಂಪದ್ಭರಿತ ನಾಡು ಅಂತನ್ನುವಂತಹ ಲಕ್ಕುಂಡಿ ಇಲ್ಲಿಗ 8ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅರವಿಂದ್. ರೈಟ್ ಭೀಮನಗೌಡ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಗೊತ್ತಿಲ್ಲ ಯಾವತ್ತು ಏನು ದೊಡ್ಡ ವಸ್ತು ಸಿಗುತ್ತೋ ಏನೋ, ಬಟ್ ಇಲ್ಲಿ ತನಕ ಅಂತೂ ಅದು ನಿರಾಸೆ ಮೂಡಿಸಿಲ್ಲ. ಪ್ರತಿದಿನ ಏನಾದರೂ ಒಂದು ಸಿಗ್ತಾನೆ ಇದೆ. ನೋಡೋಣ ಇವತ್ತೇನಾಗುತ್ತೆ ಅಂತ.